ಭಾರಿ ಅದನ್ನು ಅವರ ಕಷ್ಟ ಅದು ನೋಡಿಬಿಟ್ಟು ಹೊಟ್ಟೆ ಹೊಡೆದು ಹೋಗುತ್ತೆ ಆ ಕುಟುಂಬ. ಅದಕ್ಕೆ ಹೆಚ್ಚಿನ ಪರಿಹಾರ ಕೊಡಬೇಕು. ಕನಿಷ್ಠ ಒಂದು 10 ಲಕ್ಷ ರೂಪಾಯಿನಾದ್ರು ಕೊಡೋದು ಒಳ್ಳೆಯದು. ಬೇಕಾದ್ರೆ ಪ್ರಧಾನಮಂತ್ರಿಗಳು ಒಂದು 5 ಲಕ್ಷ ಕೊಟ್ಟರು ಒಳ್ಳೆಯದು ಅಂತೀನಿ. ಪ್ರಧಾನಮಂತ್ರಿಗಳು ಕೊಡೋದು ಒಂದು 5 ಲಕ್ಷ, ರಾಜ್ಯ ಸರ್ಕಾರದಿಂದ 5 ಲಕ್ಷ ಎಲ್ಲಿ ಸಾಧ್ತಂದರೆ ಪಾಪ ಬೆಳಗ್ಗೆ ಇದ್ದರೆ ಹೊಟ್ಟೆಪಾಡು ಮಾಡಬೇಕು. ಈಗ ಕುಟುಂಬನೇ ಹೋಯ್ತಲ್ಲ, ವಾಲ್ ಮೇಲೆ ಬಿದ್ದಲ್ಲಿ ತಳಗಡೆ ಮಾಡ್ತಾ ಇದ್ದಾರೆಲ್ಲ ಇದು ಮಾಡ್ತಾ ಇದ್ದಾರೆ. ಅವ್ರು ಸಾಯಂಕಾಲದ ಹೊತ್ತು ಊಟಕ್ಕೆ ಬೇಕಾದವರು ಎಲ್ಲಿ ಸಾಕಾಯ್ತಿದೆ? ಕನಿಷ್ಠ ಒಂದು 10 ಲಕ್ಷ ಇಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು 5 ಲಕ್ಷ ಕೊಟ್ಟರು ಒಳ್ಳೆಯದು ಅಂತ ನನ್ನ ಭಾವನೆ ಅಂತ ನನ್ನ ಅನಿಸಿಕೆ. ಮತ್ತು ನಾನು ಇನ್ನೊಂದು ಹೇಳೋದು, ಶಿಕ್ಷಣ ಸಚಿವರಿಗೆ ಕೂಡಲೇ ಸರ್ಕಾರದಿಂದ ಏನು ಶಾಲಾ ಮಕ್ಕಳು ಪ್ರಾಥಮಿಕ ಇರ್ಬೋದು, ಮಾಧ್ಯಮಿಕ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯ ಏನು ಬೇಕು, ಆ ಮೇಸ್ಟ್ರುಗಳಿರ್ಬೋದು, ಇವ್ರನ್ನ ಲೆಕ್ಚರರ್ಸು ಇವ್ರನ್ನೆಲ್ಲ ಕೂಡಲೇ ಹಾಕಿ ಅಂತ ಒತ್ತಾಯ ಮಾಡ್ತೀವಿ. ಇನ್ನೂ ರಿಸಲ್ಟ್ 100% ಬರಬೇಕು. ಆಮೇಲೆ ಹಳ್ಳಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು. ಇನ್ನೂ ಕೆಲವು ಶಾಲೆ ಮುಚ್ಚೋದು ನಿಲ್ಲಿಸ್ಬೇಕು ಅಷ್ಟೇ. ಸರ್ ನಮ್ಗೆ ಅದೆಲ್ಲ ಏನಾದ್ರು ಮಾಡಿ ಕೇಳಿ ಸರ್, ನಮಗೆ ಸಂಬಂಧ ಇಲ್ಲ. ನಮಗೆ ಬೇಕಾಗಿರೋದು ಜನ ಉಳಿಸ್ಕೊಳ್ಳಿ, ಕುಡಿಯೋ ನೀರು ಕೊಡಿ ಈಗ ಅಂತ ಇಷ್ಟೇ ನಾನು ಮನವಿ ಮಾಡೋದು. ಬಾಕಿ ವಿಷಯ ನಾನೇನು ಮಾತಾಡೋಲ್ಲ. ನನಗೆ ರಾಜಕೀಯದ ಹುದ್ದೆ ಆಮೇಲೆ ನೋಡೋಣ, 2028 ಬಂದ ರಾಜಕೀಯ ಮಾಡೋಣ. ಈಗ ಫಸ್ಟು ಜನ ಉಳಿಸ್ಕೊಳ್ಳೋಣ.